SIT ಅಲ್ವಾ ವರದಿ ಕೊಟ್ಟಿರೋದು. ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಈ ಬುರುಡೆ ಗ್ಯಾಂಗ್ ಇವರು ತಪ್ಪಿತಸ್ಥರು ಅಂತ ಹೇಳಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ತನಿಖಾ ಸಂಸ್ಥೆ ಸಲ್ಲಿಸಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾರೋ ಅರ್ಬನ್ ನಕ್ಸಲರ ಮಾತನ್ನು ನಂಬಿಕೊಂಡು ಏನು SITಯನ್ನು ಸ್ಥಾಪನೆ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರಲ್ಲ, ಹಾದಿಲಿ ಬೀದಿಲಿ ಹೋಗಿರ್ತಕ್ಕಂಥ ಮಾತುಗಳನ್ನು ಕೇಳಿಕೊಂಡು SIT ತನಿಖೆಗೆ ಆದೇಶ ಮಾಡಿ ಇವತ್ತು ತಮ್ಮ ತನಿಖಾ ಸಂಸ್ಥೆ ಯಾವ ಬುರುಡೆ ಗ್ಯಾಂಗನ್ನು ನಂಬಿಕೊಂಡು ಇಷ್ಟೆಲ್ಲ ರಾದ್ಧಾಂತಗಳಾಯಿತು ರಾಜ್ಯದಲ್ಲಿ, ಯಾವ ಬುರುಡೆ ಗ್ಯಾಂಗಿನ ಮಾತುಗಳನ್ನು ನಂಬಿಕೊಂಡು ಈ ರಾಜ್ಯದ ಈ ದೇಶದ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಒಂದು ಕೆಲಸ ಒಂದು ಪಿತೂರಿ ಇದರಿಂದ ಆಯಿತು. ಯಾವ ಬುರುಡೆ ಗ್ಯಾಂಗಿಂದ ಈ ನಾಡಿನ ಧಾರ್ಮಿಕ ಶ್ರದ್ಧೆ ಬಗ್ಗೆ ಒಂದು ಅನುಮಾನ ಹುಟ್ಟಿಸುವಂಥ ಕೆಲಸ ಇವತ್ತು ಆಗಿದೆ. ಇಲ್ಲಿ ಎಲ್ಲದರ ಬಗ್ಗೆ ರಾಜ್ಯ ಸರ್ಕಾರ SIT ತನಿಖೆ ನಡೀತಾ ಇದೆ, SIT ತನಿಖೆ ನಡೀತಾ ಇದೆ ಅಂತೇಳಿ ಕೈ ಕೊಟ್ಕೊಂಡು ಕೂತ್ರೆ ಆಗೋದಿಲ್ಲ. ರಾಜ್ಯದ ಜನ ಮಾತನಾಡ್ತಾ ಇರುವಂಥವ್ರು, ರಾಜ್ಯದ ಜನ ಇವತ್ತು ಹಾದಿಲಿ ಬಿದ್ದಿಲಿ ಹೇಳ್ತಾ ಇರುವಂಥದ್ದು ಪಾತ್ರಧಾರಿಗಳಷ್ಟೇ ಇವತ್ತು ಬಹಿರಂಗ ಆಗಿರುವಂಥದ್ದು. ಆದರೆ ಸೂತ್ರಧಾರಿಗಳ ಬಗ್ಗೆ ಏನು? ಜನ ಹೇಳೋದು ಸೂತ್ರಧಾರಿಗಳು ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ತತ್ಕ್ಷಣ SIT ತನಿಖೆ ಮಾಡಿ ಅದ್ರ ಬಗ್ಗೆನೂ ಕೂಡ ವರದಿನ ಕೊಡಬೇಕಾಗ್ತದೆ. ಇವ್ರಿಗೆ ಖುಷಿ ಬಂದಂಗೆ ತನಿಖೆ ಮಾಡಿಕೊಂಡು ಇವ್ರಿಗೆ ಖುಷಿ ಬಂದಂಗೆ ನಿಧಾನಗತಿಯಲ್ಲಿ ತನಿಖೆ ಮಾಡುವಂಥದ್ದು ಇದು ಸರಿಯಲ್ಲ. ಬುರುಡೆ ಗ್ಯಾಂಗ್ ಎಷ್ಟು ತಪ್ಪಿತಸ್ಥರೋ, ಬುರುಡೆ ಗ್ಯಾಂಗಿಗೆ ಯಾರು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ್ರು, ಈ ಷಡ್ಯಂತ್ರದ ಹಿಂದೆ ಇರುವಂಥ ರೂವಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಇದ್ರ ಬಗ್ಗೆನೂ ಕೂಡ ಬೆಳಕನ್ನು ಚೆಲ್ಲುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. SIT ತನಿಖೆ ವರದಿಯನ್ನು ನೀಡಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ.